ಜನರಿಗೆ ಜೆನ್ಯೂನ್ ಆಗಿ ಪ್ರಾಬ್ಲಮ್ ಇದೆ, ಬಟ್ಟೆಗಳನ್ನ ಹೇಗೆ ಟ್ರೀಟ್ ಮಾಡೋದು, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ದೇರ್ ಇಸ್ ಅ ಪ್ರಾಬ್ಲಮ್ ಅಂಡ್ ವಿ ಆರ್ ದ ಸೊಲ್ಯೂಷನ್. ಮನೆಯಲ್ಲಿರೋ ಹಳೆಯ ಬಟ್ಟೆಗಳನ್ನ ಏನ್ ಮಾಡೋದು ಅಂತ ತಲೆ ಕೆಡ್ತಿದ್ಯಾ? ಪೌರ ಕಾರ್ಮಿಕರು ತಗೊಳ್ಳಲ್ಲ, ಹೊರಗಡೆ ಬಿಸಾಡೋಕೆ ಜಾಗ ಇಲ್ಲ, ಆದ್ರೆ ಅದೇ ಹಳೆ ಬಟ್ಟೆಗಳನ್ನ ಕೊಟ್ಟು ನೀವು ಹಣ ಗಳಿಸಬಹುದು ಅಂದ್ರೆ ನಂಬ್ತೀರಾ? ಬೆಂಗಳೂರು ಅಂದ ತಕ್ಷಣ ನೆನಪಾಗೋದು ಟ್ರಾಫಿಕ್ ಮತ್ತು ಕಸದ ಸಮಸ್ಯೆ. ಅದರಲ್ಲೂ ಬಟ್ಟೆಗಳ ವಿಲೇವಾರಿ ದೊಡ್ಡ ತಲೆನೋವು. ಎಷ್ಟೋ ಜನ ಇವುಗಳನ್ನ ರಸ್ತೆ ಬದಿ ಎಸ್ದು ಪರಿಸರ ಹಾಳು ಮಾಡ್ತಾರೆ. ಆದ್ರೆ ಈ ಗಂಭೀರ ಸಮಸ್ಯೆಗೆ 2022ರಲ್ಲಿ ಹುಟ್ಟಿಕೊಂಡಿದ್ದೇ ಒಂದು ಅದ್ಭುತ ಪರಿಹಾರ, ಅದೇ ನೋ ಕಸ. ನಾನು ಮನೆ ಶಿಫ್ಟ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ಅ ರೈಟ್ ಟೈಮ್ ಎಲ್ಲ ಡಿಕ್ಲಟರಿಂಗ್ ಮಾಡಕ್ಕಂತ. ಸೊ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಈಗ. ಸೊ ತುಂಬಾನೇ ಬಟ್ಟೆ ಇತ್ತು, ಚಿಕ್ಕ ಮಕ್ಕಳು ಟೈಮಲ್ಲಿ ತಗೊಂಡಿದ್ದು. ಸೊ ಯಾರಿಗೆ ಕೊಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ. ಪೈಲಪ್ ಆಗೋಯ್ತು, ಲಾಟ್ ಆಫ್ ಕ್ಲೋತ್ಸ್. ಸೊ ಆಮೇಲೆ ಒಂದಿನ ಇನ್ಸ್ಟಾನಲ್ಲಿ ನೋಡಿದೆ ಈ ತರ ನೋ ಕಸ ಅಂತ ಆ್ಯಪ್ ಡೌನ್ಲೋಡ್ ಮಾಡಿ ಜಸ್ಟ್ ಬುಕ್ ದ ಸ್ಲಾಟ್ ಅಂಡ್ ವಿಲ್ ಬಿ ದೇರ್ ಅಂತ. ಇಬ್ಬರು ಗೆಳೆಯರು ಸೇರಿ ಆರಂಭಿಸಿದ ಈ ಸಂಸ್ಥೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಂತ್ರದೊಂದಿಗೆ ಕೆಲಸ ಮಾಡ್ತಿದೆ. ಇವರ ಪ್ರಾಸೆಸ್ ತುಂಬಾ ಸಿಂಪಲ್. ನೋ ಕಸ ಆಪ್ ಮೂಲಕ ಬುಕ್ ಮಾಡಿದ್ರೆ ಇವರೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಬಟ್ಟೆಗಳನ್ನ ಎ ಮತ್ತು ಬಿ ಕೆಟಗರಿಗಳಾಗಿ ವಿಂಗಡಿಸಿ ಉತ್ತಮ ಸ್ಥಿತಿಯಲ್ಲಿರೋ ಬಟ್ಟೆಗಳಿಗೆ ತೂಕದ ಆಧಾರದ ಮೇಲೆ ನಿಮ್ಮ ಕೈಗೆ ಹಣ ಕೊಡ್ತಾರೆ. ನನ್ನ ಹೆಸರು ನಚಿಕೇತ್ ಆಚಾರ್ಯ ಅಂತ. ಸೊ ನಮ್ಮ ಮೂಲತಃ ಉಡುಪಿ ಕರ್ನಾಟಕದಿಂದ. ಸೊ 9 years ಬ್ಯಾಕ್ ನಾನು ಬೆಂಗಳೂರಿಗೆ ಬಂದೆ. ಸೊ ಮೇನ್ಲಿ ನಾನು ವರ್ಕ್ ಮಾಡಿದ್ದು ಹಾರ್ಡ್ವೇರ್ ಇಂಡಸ್ಟ್ರೀಸ್ ಅಲ್ಲಿ. 2 years ಬ್ಯಾಕ್ ನನ್ನ ಫ್ರೆಂಡ್ ಪ್ರಸಾದ್ ಲಿಂಗಾವರ್ ಅಂತ, ಅವನು ಬಂದ್ಬಿಟ್ಟು ಒಂದು ಐಡಿಯಾ ಪಿಚ್ ಮಾಡ್ದ. ನಾವು ಸಸ್ಟೈನಬಿಲಿಟಿಯಲ್ಲಿ, ಡ್ರೈ ವೇಸ್ಟ್ ಅಲ್ಲಿ ಮತ್ತೆ ಫಾರ್ ದ ಕಾಸ್ ಆಫ್ ನೇಚರ್ ಏನಾದ್ರೂ ಮಾಡ್ಬೇಕಂತ. ಜುಲೈ 2024 ನಾವು ನೋಕಸಾನ ರಿಜಿಸ್ಟರ್ ಮಾಡಿದ್ವಿ. ಆಫ್ಟರ್ ಲಾಟ್ ಆಫ್ ರಿಸರ್ಚ್ ಇನ್ ಟು ಹೌ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್ಸ್, ಹೌ ಡ್ರೈ ವೇಸ್ಟ್ ಇಸ್ ಸೆಗ್ರಿಗೇಟೆಡ್, ಹೇಗೆ ಬೇರೆ ಬೇರೆ ಇಂಡಸ್ಟ್ರಿ ಇದೆ ಇನ್ವಾಲ್ವ್ಡ್ ಇನ್ ದಿಸ್ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ಇದೆಲ್ಲ ತಿಳಿದ ಮೇಲೆ ನಾವು ಡಿಸೈಡ್ ಮಾಡಿದ್ವಿ, ನಾವು ಒಂದು ಸ್ಕ್ರಾಪ್ ಕಲೆಕ್ಷನ್ ಪ್ಲಾಟ್ಫಾರ್ಮ್ ಅಂತ ಒಂದು ಸೆಟಪ್ ಮಾಡ್ತೀವಿ. ಅದರಲ್ಲಿ ಯಾವ ಟೈಪ್ ಸ್ಕ್ರಾಪ್ ವೆಂಡರ್ಸು ಬಂದ್ಬಿಟ್ಟು ಅವ್ರು ಸ್ಕ್ರಾಪ್ ಕೊಡ್ಬೋದು, ಮತ್ತೆ ಜನನು ಬುಕ್ ಮಾಡಿಬಿಟ್ಟು ಸ್ಕ್ರಾಪ್ ಕೊಡ್ಬೋದು ಅಂತ. ಸೊ ಜಾನ್ 2025 ನಾವು ಒಂದು ಡ್ರೈವ್ ಸೆಟಪ್ ಮಾಡಿ ಜನ ಬಂದ್ಬಿಟ್ಟು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಬುಕ್ ಮಾಡಿ ಸ್ಕ್ರಾಪ್ ಅನ್ನು ಕೊಡ್ತಾ ಇದ್ರು. ಹೀಗೆ ಸಂಗ್ರಹಿಸಿದ ಬಟ್ಟೆಗಳನ್ನ ರಸ್ತೆಗೆ ಎಸೆಯುವ ಬದಲಾಗಿ ಫ್ಯಾಕ್ಟರಿಗಳಿಗೆ ರವಾನಿಸಿ ಮರುಬಳಕೆ ಮಾಡಲಾಗುತ್ತೆ. ಇದರಿಂದ ನಗರದ ರಸ್ತೆಗಳು ಸ್ವಚ್ಛವಾಗ್ತಿವೆ, ಪರಿಸರದ ಮೇಲಿನ ಒತ್ತಡವು ಕಮ್ಮಿ ಆಗ್ತಿದೆ. ಬೆಂಗಳೂರಿನಾದ್ಯಂತ ಪ್ರತಿದಿನ ಇವರ ವಾಹನಗಳು ಕಸಮುಕ್ತ ನಗರಕ್ಕಾಗಿ ಸಂಚರಿಸ್ತಿವೆ. ನವೆಂಬರ್ 2025 ನಾವು ಡೋರ್ ಸ್ಟೆಪ್ ಪಿಕಪ್ ಸರ್ವಿಸಸ್ ಸ್ಟಾರ್ಟ್ ಮಾಡಿದ್ವಿ. ಸೊ ಡೋರ್ ಸ್ಟೆಪ್ ಪಿಕಪ್ ಸರ್ವಿಸಸ್ ಅಲ್ಲಿ ನಾವು ಮನೆಗೆ ಬಂದು ಜನರ ಹತ್ರ ಕ್ಲೋದಿಂಗ್ ನ ಕಲೆಕ್ಟ್ ಮಾಡಿ ಅದನ್ನ ಸೆಗ್ರಿಗೇಟ್ ಮಾಡಿ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಕ್ಲೋತ್ಸ್ ದೇ ಆರ್ ಗಿವಿಂಗ್, ನಾವು ಅಷ್ಟೇ ಅಮೌಂಟ್ ಆಫ್ ಅವ್ರಿಗೆ ರಿವಾರ್ಡ್ಸ್ ಕ್ಯಾಶ್ ಅಲ್ಲಿ UPI ಥ್ರೂ ಡೈರೆಕ್ಟ್ ಆಗಿ ಕೊಡ್ತೀವಿ. ಜನರು ಆದಷ್ಟು ನಿಮ್ದು ಎಷ್ಟು ವೇಸ್ಟ್ ಬಟ್ಟೆಗಳನ್ನ ಇದೆ, ನಮ್ಮ ಆಪ್ ತುಂಬಾನೇ ಈಸಿ ಆಗಿದೆ, ಅದನ್ನ ಯೂಸ್ ಮಾಡಿಬಿಟ್ಟು ನಾವು ಅದನ್ನ ರೆಸ್ಪಾನ್ಸಿಬಲ್ ಆಗಿ ನಾವು ಅದನ್ನ ಸೆಗ್ರಿಗೇಟ್ ಮಾಡಿ ಅದನ್ನ ಸಾರ್ಟ್ ಮಾಡೋ ಜವಾಬ್ದಾರಿ ನಮ್ದು. ಹಾಗಾದ್ರೆ ಇನ್ಯಾಕ್ ತಡ? ನಿಮ್ಮ ಮನೆಯಲ್ಲೂ ಹಳೆಯ ಬಟ್ಟೆಗಳು ಜಾಗ ಆಕ್ರಮಿಸಿಕೊಂಡಿದ್ರೆ ಇನ್ಮುಂದೆ ಚಿಂತಿಸಬೇಡಿ. ತಕ್ಷಣ ನೋ ಕಸ ಆಪ್ ಡೌನ್ಲೋಡ್ ಮಾಡಿ, ಬುಕ್ ಮಾಡಿ, ಪರಿಸರಕ್ಕೂ ಆಸರಿಯಾಗಿ ಜೇಬಿಗೂ ಹಣ ಗಳಿಸಿ.